ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಯೋಗ ರತ್ನ ಗೋಪಾಲ್ ಕೃಷ್ಣ ಬೆಲಪಾಡಿಯವರು. ಇವರು ಅತ್ಯಂತ ಶ್ರೇಷ್ಠವಾದ ಯೋಗ ಗುರುಗಳಾಗಿ ಸಹಸ್ರಾರು ಜನರಿಗೆ ಉಚಿತವಾಗಿ ಯೋಗವನ್ನ ಕಲಿಸಿ ಅವರಿಗೆ ಖಚಿತವಾಗಿ ಆರೋಗ್ಯವನ್ನ ದಯಪಾಲಿಸಿದಂತ ಮಹಾನುಭಾವರು. ಇವತ್ತು ಅವರು ಮಹಿಳೆಯರ ಸಮಸ್ಯೆಗೆ ಮಹಿಳೆಯರಿಗಾಗಿ ಇರುವಂತ ಯೋಗಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಬಹುಶಃ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರಬಹುದು, ಈ ಯೋಗವನ್ನ ಪ್ರಾರಂಭ ಮಾಡಿದ್ದೇ ಕಲಿಸಿದ್ದೇ ಮೊದಲು ಶಿವ. ಅದು ತನ್ನ ಹೆಂಡತಿ ಪಾರ್ವತಿಗೆ ಸ್ಮೃತಿಯನ್ನ ಮತ್ತೆ ಬರೋದಕ್ಕೋಸ್ಕರ ಕಲಿಸ್ಕೊಟ್ಟಂಥದ್ದೇ ಶಿವ ಅಷ್ಟಾಂಗ ಯೋಗ. ಹಾಗಾಗಿ ಮಹಿಳೆಯರಿಗೆ ಪ್ರಾರಂಭ ಮಾಡಿದಂಥ ಈ ಯೋಗವನ್ನ ಮತ್ತೆ ಮಹಿಳೆಯರಿಗೆ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ ಗೋಪಾಲ್ ಕೃಷ್ಣ ಅವರಿಗೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಎಲ್ಲ ಯೋಗ ಬಂಧುಗಳಿಗೆ ಹಾರ್ದಿಕ ಸುಸ್ವಾಗತ. ಆದಿಯೋಗಿ ಶಿವ ಪಾರ್ವತಿಗೆ ಯೋಗದ ಬಗ್ಗೆ ದಾರಿ ನಂತರ ಅದನ್ನು ಪತಂಜಲಿ ಋಷಿಮುನಿಗಳ ಚೌಕಟ್ಟು ಹಾಕಿದ ಬಂಧುಗಳೇ, ಈ ಒಂದು ಸಂಚಿಕೆಯಲ್ಲಿ ಮಹಿಳೆಯರ ಆರೋಗ್ಯ ರಕ್ಷಣೆಗೆ, ಆರೋಗ್ಯ ಪಾಲನೆಗೆ ಯಾವ ರೀತಿಯ ಯೋಗದ ಮೂಲಕ ಅವರ ಆರೋಗ್ಯ ಕಾಪಾಡಬಹುದು ಅಂತೇಳಿ ನಾವು ಈಗ ನೇರವಾಗಿ ಏಕೆ ಬೇಕಾಗುವ ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ ಸಾಕಷ್ಟು ಒತ್ತಡ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ಯಾಕಂದ್ರೆ ಮಾಡರ್ನ್ ಲೈಫ್ ಬೇಕು. ಹಿಂದಿನ ಕಾಲ ಕೆಲಸಗಳಾದ ರಾಗಿ ಬೀಸೋದು, ಒನಕೆಯಲ್ಲಿ ಭತ್ತ ಕುಟ್ಟುದು, ನೆಲವರಿಸುವುದು ಎಲ್ಲ ಹೊರಟೋಗ್ಬಿಟ್ಟಿದೆ. ಎಲ್ಲ ಹೊರಟೋಗಿದೆ. ಎಲ್ಲ ಯಂತ್ರಗಳೇ ಮಾಡ್ತಾ ಇದೆ. ಯಾಂತ್ರಿಕ ಜೀವನ. ಹೌದು, ಯಾಂತ್ರಿಕ ಜೀವನ. ಯಾಕಂದ್ರೆ ಮಾಡರ್ನ್ ಲೈಫ್ ಸಹ ಬೇಕಾಗ್ತದೆ. ಅದಕ್ಕೋಸ್ಕರ ಕೊನೆಯ ಪಕ್ಷ ಒಂದು 25-40 ನಿಮಿಷ ಆದ್ರೂ ಮುಂದಕ್ಕೆ ಬಾಗುವ ಭಂಗಿ, ಹಿಂದಕ್ಕೆ ಬಾಗುವ ಭಂಗಿ, ಅಂದ್ರೆ ದೇಹದ ಒಳಗಿನ ಅಲ್ಲಿ ವಿಶೇಷವಾಗಿ ಗರ್ಭಾಶಯದ ಒಂದು ಆರೋಗ್ಯಕ್ಕೆ, ಮತ್ತೆ ಮೆನ್ಸಸ್ ಇತ್ಯಾದಿ ಸಮಸ್ಯೆಗಳಿಗೆ, ಮಹಿಳೆಯರಿಗೆ ನಿತ್ಯ ಕಾಣುವಂತಹ ಸೊಂಟ ನೋವು, ಬೆನ್ನು, ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಈಗ ಸ್ಟ್ರೆಸ್ ಜಾಸ್ತಿ ಆಯ್ತು. ಮುಂಚೆ ಮಹಿಳೆಯರಿಗೆ ಮೆನ್ಸಸ್ ಸಮಯದಲ್ಲಿ ಕಾಣುವಂತಹ ಆ ಹೊಟ್ಟೆ ನೋವಿನ ನಿಯಂತ್ರಣಕ್ಕೆ ಯಾವೆಲ್ಲ ಯೋಗ ಮಾಡ್ಬೋದು ಅಂತ ನೇರವಾಗಿ ನೋಡೋಣ. ಅವರು ಯೋಗದೊಟ್ಟಿಗೆ ಒಂದಿಷ್ಟು ಆರಂಭದಲ್ಲಿ ಕೆಲವು ಮುದ್ರೆಗಳು ಸಹ ಅವರು ಮಾಡಿದ್ರು. ನಾವು ಮುದ್ರೆ ಅವರಿಗೆ ಆರಂಭದಲ್ಲಿ ನೇರವಾಗಿ ಪ್ರಾಣ ಮುದ್ರೆ ಹೇಳ್ತೇವೆ. ಓಂ ಹಿರಣ್ಯ ಗರ್ಭಾಯ ನಮಃ. ಯಾಕಂದ್ರೆ ಪ್ರಾಣಶಕ್ತಿ ಹೆಚ್ಚಾಗಿ, ಯಾಕಂದ್ರೆ ಮಹಿಳೆಯರು ಇಡೀ ದಿವಸ ಕೆಲಸ ಮಾಡುವಾಗ ಸಹಜವಾಗಿ ಟಯರ್ಡ್ ಆಗ್ತದೆ, ಆಯಾಸ ಆಗ್ತದೆ, ಒಂಥರ ರೆಸ್ಟ್ಲೆಸ್ ಆಗ್ತದೆ. ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ ಈ ರೀತಿ ಪ್ರಾಣ ಮುದ್ರೆ ಒಂದು 10 ನಿಮಿಷ ಮಾಡಬೇಕು. ಮತ್ತೆ ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಅಂದ್ರೆ ಸೌಂದರ್ಯ ವರ್ಧನೆಗೆ ವರುಣ ಮುದ್ರೆ, ಹೆಬ್ಬೆರಳು ಮತ್ತೆ ಚಿಕ್ಕ ಬೆರಳು. ಗಮನಿಸಿ ಬಂಧುಗಳೇ, ಇಲ್ಲಿ ಹೆಬ್ಬೆರಳು ಮತ್ತೆ ಚಿಕ್ಕ ಬೆರಳು ಇದು ಮಹಿಳೆಯರ ಚರ್ಮದ ಕಾಂತಿ ಹೊಳಪಿಗೆ, ಫೇಸಿನ ಒಂದು ಸೌಂದರ್ಯ ವರ್ಧನೆಗೆ, ಮುಖದ ಕಾಂತಿ ಹೊಳಪಿಗೆ, ಮತ್ತೆ ಮಹಿಳೆಯರಿಗೆ ಅಲ್ಲ, ಇದನ್ನ ಕೇಳಿದವ್ರು ಎಲ್ರು ಖಂಡಿತ ಮಾಡ್ತಾರೆ ಗುರುಗಳೇ. ಎಲ್ಲರಿಗೂ ಮುಖ ಕಾಂತಿ ಆಗ್ಲೇ ಬೇಕೇ ಬೇಕು. ಇದು ಹಾಗೆ ಇದನ್ನೊಂದು 10 ನಿಮಿಷ ಓ ವರ್ಣದೇವಾಯ ನಮಃ ಅಂತ ಕೈಯಲ್ಲಿ ಇದು ಬಾಯಾರಿಕೆ ಆದಾಗ ವಾಟರ್ ಬಾಟಲ್ ಈ ಮುದ್ದೆ ಮಾಡಿದ್ರೆ ಜಲತತ್ವ ಬ್ಯಾಲೆನ್ಸ್ ಆಗ್ತದೆ ನೋಡಿ. ಇದರ ಇನ್ನೊಂದು ಮಹತ್ವ, ಹಿಂದೆ ಋಷಿ ಮುನಿಗಳೆಲ್ಲ ಬಾಯಾರಿಕೆ ನೀರು ಕುಡಿಯೋದು, ಇದರ ಮೂಲಕ ಬಾಯಾರಿಕೆ ಇದು ಪರಿಹರಿಸಿಕೊಳ್ತಿದ್ರು. ಹಾಗೆ ಈ ಚರ್ಮದ ಕಾಂತಿ ಹೊಳಪಿಗೆ ಪ್ಲಸ್ ಮಹಿಳೆಯರಿಗೆ ಅಂದ್ರೆ ಗರ್ಲ್ಸ್ಗೆ ಈ ಮೆನ್ಸಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಅಂತ ಹೇಳ್ತಾರೆ. ಆ ಹೊಟ್ಟೆ ನೋವಿನ ಕ್ರ್ಯಾಂಪ್ಸ್ ಕಮ್ಮಿ ಆಗ್ಲಿಕ್ಕೆ ವರ್ಣ. ಅದರೊಟ್ಟಿಗೆ ಹಿಂದೆ ರಾಜ ಮಹಾರಾಜರ ಕಲೆ ರಾಣಿಯರು ಮಾಡಿಕೊಂಡಿರುವಂತಹ ಇದು ತ್ರಿಪುರ ಸುಂದರಿ ಗ್ರಂಥ ದಶಮಹಾ. ಅದು ವಿಶೇಷವಾಗಿ ಈ ಒಂದು ಶಂಕರಾಚಾರ್ಯರ ಶಾರದಾ ತಿಲಕದಲ್ಲಿ ಹೇಳಿದಂತಹ ಒಂದು ವಿಶೇಷ ಒಂದು ಮಂತ್ರ ಇದೆ. ಕಮಲಾದೇವಿ, ಹೌದು ಸೌಂದರ್ಯ, ಇದು ಕಮಲಾದೇವಿ ಮುದ್ರೆ. ಇದು ಸೌಂದರ್ಯ ವರ್ಧನೆಗೆ ಇರುವಂತ ಓಂ ಐಂ ಹ್ರೀಂ ಶ್ರೀಂ ಲೀಂ ಹಂ ಸೌಹ ಕಮಲಾದೇವಿಯೇ ನಮಃ ಅಂತೇಳಿ ಮಂತ್ರವನ್ನು ಒಂದು 10 ನಿಮಿಷ ಮಾಡಬೇಕು. ಯಾಕಂದ್ರೆ ಇದು ಪಿಟ್ಯುಟರಿ ಗ್ಲ್ಯಾಂಡ್, ಎಡ್ರಿನರಿ ಗ್ಲ್ಯಾಂಡ್, ಥೈಮಸ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ಸ್ ಗಳೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್, ಮುಖ್ಯವಾಗಿ ಸೌಂದರ್ಯ ವರ್ಧನೆ. ಹಿಂದೆ ರಾಣಿಯವರು ಹೇಳುವ ಸಾಮಾನ್ಯ ನಮಗೆ ಒಳ್ಳೆ ತುಂಬಾ ಚಂದ ಇರ್ತಿದ್ರು, ಹಾಗೆ ರಾಣಿಯರು ಇದನ್ನು ಮಾಡ್ತಾ ಇರುವಂತ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಈಗ ನಾವು ನೇರವಾಗಿ ಈ ಮಹಿಳೆಯರ ಆರೋಗ್ಯ ರಕ್ಷಣೆಗೆ, ಆರೋಗ್ಯ ಪಾಲನೆಗೆ, ನಿತ್ಯ ಆರೋಗ್ಯ ಯಾವ ಆಸನಗಳು ಮಾಡುವಂತ ಯೋಗ ಶಿಕ್ಷಕಿ ಸುಮಾ ಅವರಿಗೆ ತಮ್ಮ ಮುಂದೆ ಪ್ರಾತ್ಯಕ್ಷತೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಈಗಾಗಲೇ ಅದಕ್ಕೆ ಬೇಕಾಗುವಂತಹ ಪೂರಕವಾದ ಸರಳ ವ್ಯಾಯಾಮ ಎಲ್ಲ ಅವರ ಅಭ್ಯಾಸ ಮಾಡಿ ಆಗಿದೆ. ಈಗ ಆಯ್ದ ಅರ್ಧಚಕ್ರಾಸನ, ಪಾದಹಸ್ತಾಸನ, ಹಾಗೆ ಬದ್ಧಕೋಣಾಸನ, ಜಾನ್ ಶೀರ್ಷಾಸನ, ಮಂಡೂಕಾಸನ ಇತ್ಯಾದಿ ಕೆಲವು ಬೇಸಿಕ್ ಸರಳ ಆಸನಗಳು ಈ ಬಗ್ಗೆ ನಾವು ಈಗ ನೋಡೋಣ.
ನಮಸ್ಕಾರ ಸುಮಾ ಅವರೇ, ಬನ್ನಿ ತಾವು. ನಮಸ್ತೆ. ನಮಸ್ಕಾರ ಸುಮಾ ಅವರೇ, ಪ್ರಾರಂಭ ಮಾಡಿ. ಈಗ ನೇರವಾಗಿ ಮಹಿಳೆಯರಿಗೆ ಕಾಡುವಂತಹ ಮಹಿಳೆಯರ ನಿತ್ಯ ಆರೋಗ್ಯಕ್ಕೆ ಬೇಕಾದಂತಹ ಬದ್ಧ ಕೋಣಾಸನ, ಕಾಲಿನ ನರಗಳ ಸೆಳೆತ ನೋಡಿ. ಬದ್ಧ ಕೋಣಾಸನ 2 ಕಾಲನಿಗೆ ನೇರ ಮಾಡಿ ಆಮೇಲೆ ಬಟರ್ಫ್ಲೈ ಅವರು ಮಾಡ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಇಲ್ಲಿ ಗಮನಿಸಿ ಬಂಧುಗಳೇ, ಈ ಯೋಗ ಆಯ್ಕೆ ಮಾಡುವ ನಾವು ತಾಯಂದಿರಿಗೆ, ವಿಶೇಷವಾಗಿ ಗರ್ಭಧಾರಣೆಯೊಂದಿಗೆ ಹೆಚ್ಚಾಗಿ ಸಂಬಂಧಿಸಿದ ಒತ್ತಡಗಳು ಮತ್ತೆ ಆತಂಕವನ್ನು ಈ ಆಸನ ಮಾಡುವ ಕಡಿಮೆ ಆಗ್ತದೆ. ಜೊತೆಗೆ ಯೋಗದಿಂದ ಬೆನ್ನು ನೋವನ್ನು ಕಡಿಮೆ ಮಾಡಬಹುದು. ರೋಗ ಲಕ್ಷಣಗಳನ್ನು ಎದುರಿಸಲು ಯೋಗ ಸಹಾಯ ಮಾಡ್ತದೆ. ಈ ಆಸನ ಋತುಬಂಧಕ್ಕೆ ಸಂಬಂಧಿಸಿದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡ್ತದೆ. ಒಮ್ಮೆ ಇದನ್ನು ಅಭ್ಯಾಸ ನೋಡಿ, ಅವರು ಮುಂದೆ ಬಾಗ್ತಾರೆ, ಉಸಿರು ತೆಕ್ಕೊಂಡು ಉಸಿರನ್ನು ಬಿಟ್ಟು. ಸಾಮಾನ್ಯವಾಗಿ ನಮಗೆ ತರಬೇತಿಯಲ್ಲಿ ಗುರುಗಳು ಹೇಳ್ತಾ ಇದ್ರು, ಇದು ಮೆನ್ಸಸ್, ಮೆನಪಸ್, ಸಿಸ್ಟ್, ಫೈಬ್ರಾಯ್ಡ್ ಎಲ್ಲ ಮೆಲ್ಟ್ ಆಗ್ಲಿಕ್ಕೆ ಒಳ್ಳೆದು ಅಂತ ಹೇಳ್ತಾರೆ. ಯಾಕಂದ್ರೆ ಅದೆಲ್ಲ ನಿವಾರಣೆಗೆ, ನಿಯಂತ್ರಣಕ್ಕೆ ಸಾಕ್ತಾರೆ. ಇನ್ನೊಂದು ವಿಶೇಷವಾಗಿ ವಿಸ್ತೃತ ಪಾದಾಸನ, ಇದು ನಾವು ಗೈನಿಕಿ ಒಳ್ಳೆಯದು ಅಂತ ಹೇಳ್ತೀವಿ. ಇದನ್ನು ಸ್ತ್ರೀಯರು ಕಲ್ತರು. ಇದೆಲ್ಲ ಗುರು ಸಮ್ಮುಖದಲ್ಲಿ ನೋಡಿ. ವಿಸ್ತೃತ ಪಾದಾಸನ ಒನ್ ಆಫ್ ದ ಬೆಸ್ಟ್ ಫಾರ್ ಗೈನಿಕ್ ಪರ್ಪಸ್. ಅಂದ್ರೆ ಮಹಿಳೆಯರ ಒಂದು ಗರ್ಭಾಶಯದ ಆರೋಗ್ಯಕ್ಕೆ ಮತ್ತೆ ಕಾಲಿನ ನರಗಳ ಸೆಳೆತಕ್ಕೆ ಒಳ್ಳೆಯದು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಸ್ಥಿರಂ ಸುಖಂ ಆಸನಂ, ರಿಲ್ಯಾಕ್ಸ್. ಇನ್ನೀಗ ನೇರವಾಗಿ ಎಲ್ಲರಿಗೂ ಸುಮಾನಷ್ಟು ಸುಲಭವಾಗಿ ಮಾಡಕ್ ಆಗೋದಿಲ್ಲ, ಪ್ರಯತ್ನ ಪಡಬೇಕಾಗುತ್ತೆ. ಅದಕ್ಕೊಂದು ತಂತ್ರ ಇದೆ ಮೇಡಮ್. ಒಮ್ಮೆ ಜಸ್ಟ್ ಅವರು 2 ಕಾಲು ಮಾಡಿಸ್ತಾರೆ, ಸುಲಭದಲ್ಲಿ ಮಾಡಿ ನೋಡಿ. ಹಾಗೆ ಮಾಡಿ ಕೈಗಳ ಸಹ ಮೆಲ್ಲಗೆ ಎತ್ತಬೇಕು. ಆರಂಭ ನೋಡಿ, ಅಲ್ಲಿ ನಿಲ್ಬೇಕು, ಮತ್ತೆ ಮೆಲ್ಲಗೆ ವಿಸ್ತಾರ ಮಾಡಬೇಕು. ಅದು ಗುರು ಸಮ್ಮುಖದಲ್ಲಿ ಕಲ್ತು ಸರಿಯಾಗಿ ಅವರಿಗೆ ಅವರು ಮೆಲ್ಲಗೆ ಮಾಡ್ತಾರೆ. ಕಲಿಯುವಾಗ ಹಾಗೆ ಮಾಡುದು. ಈಗ ಡೆಮೋ ಪ್ರಾತ್ಯಕ್ಷಿಕ ಮೂಲಕ ಇದೆ. ಎಸ್, ರಿಲ್ಯಾಕ್ಸ್. ಜಾನು ಶೀರ್ಷಾಸನ. ಈ ಆಸನಗಳನ್ನು ಮಾಡೋದ್ರಿಂದ ಇಲ್ಲಿ ನಮಗೆ ಮೇನ್ ಬೇಕಾದ್ರು ಋತುಬಂಧಕ್ಕೆ ಸಂಬಂಧಿಸಿದ ರೋಗ ಲಕ್ಷಣಗಳು ಕಡಿಮೆ ಆಗಬೇಕು. ಮತ್ತೆ ದೇಹ ಮತ್ತು ಮನಸ್ಸು ಅದರ ಒಂದು ಆರೋಗ್ಯಕ್ಕೆ. ಈಗ ಒಂದು ಕಾಲನ್ನು ಮಡಿಸ್ತಾರೆ, 2 ಕೈಗಳನ್ನು ನೇರವಾಗಿ. ಇಲ್ಲಿ ಗಮನಿಸಿ ಬಂಧುಗಳೇ, ಕಾಲು ನೇರವಾಗಿರ್ಬೇಕು. ಸಮತೋಲನ, ಸಮಾನ. ಉಸಿರು ಬಿಡುತ್ತಾ ಉಸಿರು ತೆಕ್ಕೊಂಡು ಮೇಲೆ ಬಗ್ಗುವಾಗ ಉಸಿರು ಬಿಡಬೇಕು ನೋಡಿ. ಅವರು ಕೈ ಬೆರಳಿಂದ ಕಾಲಿನ ಬೆರಳನ್ನು ಹಿಡ್ಕೊಳ್ತಾರೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಸ್ವಲ್ಪ ಹೊತ್ತು ನಾರ್ಮಲ್ ಬ್ರೀತ್, ಟೋಟಲಿ ಫ್ರೀ ಆಗಿರ್ಬೇಕು. ಇದು ನಾವು ಒಂದು ಕೌಂಟ್ ಕೊಡ್ತೀವಿ, 1 ರಿಂದ 10 ಎಲ್ಲ. ಇನ್ಹೇಲ್, ಕಮ್ ಬ್ಯಾಕ್. ಈಗ ನಾವು ರಾಗಿ ಬೀಸುವ ಬಗ್ಗೆ ಹೇಳ್ತೀವಿ, ಗ್ರೈಂಡ್ ಎಕ್ಸರ್ಸೈಸ್. ಬಹುಶಃ ನೋಡಿ ತೋರಿಸ್ತಾರೆ, ರಾಗಿ ಹೀಗೆ ಬೀಸ್ಕೊಂಡಿದ್ರು ಹಿಂದೆ. ಇನ್ನೊಂದು ಕಾಲಲ್ಲಿ ಮಾಡಿ ನೋಡಿ, ಅವ್ರ ಮೇಲೆ ರಾಗಿ ಬೀಸುವ ಶೈಲಿ ತೋರಿಸ್ತಾರೆ ಹೇಗೆ ಅಂತ ಹೇಳಿ. ಹಿಂದೆ ಈ ರೀತಿ ಮಾಡ್ತಾ ಇದ್ರು ಮೇಡಮ್ ಅಲ್ವಾ. ಈಗ ಅದೆಲ್ಲ ಮಾಡಲ್ ಲೈಫ್. ಕೊನೆಯ ಪಕ್ಷ ಈ ಆಸನ ಮಾಡಿದ್ರೆ ನಾವು ರಾಗಿ, ಗೋಧಿ, ಅಕ್ಕಿ, ಸಕ್ಕರೆ ಎಲ್ಲ ಬೀಸಿದೀವಿ. ಈಗ ಅದನ್ನು ಸಂಕ್ಷಿಪ್ತ ಮಾಹಿತಿ ಈ ರೀತಿ 2 ಬದಿ ಮಾಡ್ಬೇಕು. ಇನ್ನೀಗ ಮಂಡೂಕಾಸನ, ಸೈಡ್ ಪೋಸ್ಚರ್. ಮಂಡೂಕ ಒಂದು ಕಪ್ಪೆ ಬನ್ನಿ. ಇದು ಮಹಿಳೆಯರ ಗರ್ಭಾಶಯದ ಆರೋಗ್ಯಕ್ಕೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಇತ್ತೀಚಿನ ಆಧುನಿಕ ಯಾಂತ್ರಿಕ ಜೀವನದಲ್ಲಿ ಮಹಿಳೆಯರಿಗೆ ಮೆನ್ಸಸ್, ಹೊಟ್ಟೆಗೆ ಸಂಬಂಧಪಟ್ಟ ವ್ಯಾಧಿ ಆಗಲಿ ಅಥವಾ ಗರ್ಭಾಶಯದ ಆರೋಗ್ಯಕ್ಕಾಗಲಿ ಒನ್ ಆಫ್ ದ ಬೆಸ್ಟ್. ಇದಕ್ಕೆ ಹಿಪ್ಪೋ ಓಪನ್ ಪೋಸ್ಚರ್ಸ್ ಹೆಸರಿದೆ ಆಂಗ್ಲ ಭಾಷೆಯಲ್ಲಿ. ಹಾಗೆ ಯೂಟರ್ಸಿನ ಆರೋಗ್ಯಕ್ಕೆ, ಪೈಲ್ಸ್ ಕಡಿಮೆ ಆಗಲಿಕ್ಕೆ, ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ, ಹಾಗೂ ವಿಶೇಷವಾಗಿ ನಾವು ಯಾರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದೆ ಅಂತವ್ರಿಗೆ ಈ ಆಸನ ಮಾಡಿ. ಇದನ್ನು ಒಮ್ಮೆಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆರಂಭದಲ್ಲಿ ಸ್ವಲ್ಪ ತಯಾರಿ ಎಲ್ಲ ಮಾಡಿಕೊಂಡು ಮಾಡ್ಬೇಕು. ಇನ್ಹೇಲ್, ಕಮ್ ಬ್ಯಾಕ್. ಇದೆಲ್ಲ ಆರ್ಥರೈಟಿಸ್ ಮತ್ತೆ ನೀ ಪೇನ್ ಇದ್ದವರು ಇದನ್ನು ಮಾಡುವುದು ಬೇಡ. ಹಾಗೆ ಅರ್ಧ ಉಷ್ಟ್ರಾಸನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಅರ್ಧ ಉಷ್ಟ್ರಾಸನ. ಗುರುಗಳೇ, ಇದೆಲ್ಲ ಮಲಬದ್ಧತೆ ಮತ್ತೆ ಪ್ರಾಬ್ಲಮ್ಗಳು ಆದ್ಮೇಲೆ ನಿಮ್ ಹತ್ರ ಬರ್ಬೇಕಾ ಅಥವಾ ಬರ್ದಾಗೆ ಮೊದ್ಲೇನೆ ಕಲ್ತ್ಕೊಳ್ಬೇಕಾ ಅಂತ? ಅಂದ್ರೆ ಎಳೆ ಪ್ರಾಯದಲ್ಲಿ ಕಲ್ತ ಒಳ್ಳೇದು ಬೇಡ. ಆಗ ಪದೇ ಯಾವಾಗ್ಲೂ ಹೊಟ್ಟೆ ನೋವು, ಸ್ಟ್ರೆಸ್ ಕಮ್ಮಿ ಯೋಗ ಹೆಲ್ಪ್ ಆಗ್ತದೆ. ರಿಲ್ಯಾಕ್ಸ್. ಯಾಕಂದ್ರೆ ಯೋಗದಲ್ಲಿ ರಿಲ್ಯಾಕ್ಸಿಂಗ್ ಟೆಕ್ನಿಕ್ ಗೊತ್ತಾಗ್ತದೆ. ಹಾಗೆ ಅಂತ ಹೇಳಿ ಈಗ ಸಮಸ್ಯೆ ಇದ್ದಾಗ ಸಹ ಬಂದಾಗ ಯಾವ ಆಸನ ಮಾಡ್ಬೋದು ನಾವು ಹೇಳಿ ಕೊಡ್ತೇವೆ. ಇನ್ನೀಗ ಅವರು ನಿಂತುಕೊಂಡು ಚಿಕ್ಕ ವಯಸ್ಸಿನಿಂದಾನೇ ಮಾಡ್ತಾ ಇದ್ರೆ ಅವ್ರಿಗೆ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ, ಸಮಸ್ಯೆಗಳೇ ಬರೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಗಮನಿಸಿ, ಈಗ ನಿಂತುಕೊಂಡು ಮಾಡುವಂತಹ ಪಾದಹಸ್ತಾಸನ, ಇದು ಮಹಿಳೆಯರಿಗೆ ಅವ್ರು ಸ್ವಲ್ಪ ಕ್ರಾಸ್ ಅಲ್ಲಿ ತೋರಿಸ್ತಾರೆ ನಮ್ಮ ಮುಂದೆ. ಹೀಗೆ ಈ ಕಡೆ ತಾಡಾಸನ. ಇಲ್ಲಿ ಪ್ರತಿಯೊಂದು ಆಸನವನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದು. ಈಗ ಅವರ ಕಾಲು ನೋಡಿ, ಕಾಲುಗಳಲ್ಲಿ ಅಂತರ ನೋಡಿ, ಸ್ವಲ್ಪ ಅಂತರ ಮಾಡಿ ಅಲ್ವಾ. ಆಮೇಲೆ ಇನ್ಹೇಲ್, ರೈಸ್ ದ ಬೋತ್ ಹ್ಯಾಂಡ್ಸ್. ಬಗ್ಗುವಾಗ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸೊಂಟದಿಂದ ಬಗ್ಬೇಕು. ಆದರೆ ತೀರಾ
ಸೊಂಟ ನೋವು ಬೆನ್ನು ಇದ್ದವರು ಇದನ್ನು ಮಾಡುವುದು ಬೇಡ. ಇದು ಹೌದು. ಒತ್ತಡ ನಿಯಂತ್ರಣಕ್ಕೆ, ಶಿರಸ್ಸಿಗೆ ರಕ್ತ ಸಂಚಲನೆ, ಮೆನ್ಸಸ್, ಮೆನಫಸ್, ಫೈಬ್ರಾಯ್ಡ್ ಇತ್ಯಾದಿ ಎಲ್ಲ ನಿಯಂತ್ರಣಕ್ಕೆ ಬಹಳ ಸಹಕಾರಿ. ಹಿಂದೆ ಬಹುಶಃ ನೀವು ನೋಡಿ ಸಗಣಿ ಸಾರಿಸುವ ಭಂಗಿಗೆ ಹೋಗ್ತದೆ. ಆದ ಹೊಟ್ಟೆಯ ಬೊಜ್ಜು ಕರೀಲಿಕ್ಕೆ, ಅದರಲ್ಲಿ ಗರ್ಭಾಶಯದ ಆರೋಗ್ಯಕ್ಕೆ, ಈ ಸ್ಥಿತಿಯಲ್ಲಿ ಸಹಜ ಈ ಕಣ್ಣಿನ ಹೊಳಪು ಹೆಚ್ಚಾಗಿ ಇದು ಮಹಿಳೆಗೆ ಭಾರಿ. ಆಕ್ಚುಲಿ ಇಲ್ಲಿ ಸ್ತ್ರೀಯರಾಗ್ಲಿ ಮಹಿಳೆಯರಾಗ್ಲಿ ಹಿಂದಿನ ಕಾಲದಲ್ಲಿ ಬಗ್ಗಿ ಕೆಲಸ ಹೆಚ್ಚು ಮಾಡ್ತಾ ಇದ್ರು. ಇವಾಗ ಬಗ್ಗದೇ ಇಲ್ಲ. ಈಗ ಕೊನೆಯ ಮಾಡ್ಲಿಕ್ಕಾಗದ್ರೆ ಬೀಗದೇ ಜಾಸ್ತಿ ಆಗಿದೆ. ಈಗ ಅವರು ಇನ್ನೊಮ್ಮೆ ತೋರಿಸ್ತಾರೆ. ಈಗ ಹೊಸೊಬ್ರು ಹೇಗೆ ಮಾಡೋದು ನೋಡಿ. ಇನ್ಹೇಲ್ ನೋಡಿ, ಅವರು ಕ್ವಿಕ್ ರೋಡಾಗಿ ಎಕ್ಸೇಲ್ ನೋಡಿ, ಅರ್ಧ ಬಗ್ಗೆ ಹೇಳ್ತೇವೆ ನಾವು ಹೊಸೊಬ್ರಿಗೆ. ನೋಡಿ ಹೀಗೆ ಟ್ರೈ ಮಾಡ್ಬೇಕು, ಮೇಲೆ ಕೆಳಗೆ ನೋಡಿ, ಗಮನಿಸಿ, ಇದು ಬಹಳ ಇಂಪಾರ್ಟೆಂಟ್. ಕೊನೆ ಪಕ್ಷ ಹೀಗೆ ಮಾಡಿಸೋ ಸಾಕು. ಈ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಹೊಟ್ಟೆ ಬೊಜ್ಜು ಕರಗ್ತದೆ. ಹೋಗ್ತಾ ಹೋಗ್ತಾ ನೋಡಿ ಮತ್ತೆ ಕೈಯಿಂದ ಕಾಲಿನ ಬೆರಳು ಹಿಡ್ಕೊಳ್ತಾರೆ, ತಲೆ ಎತ್ತುತ್ತಾರೆ ಪಾದಗಳಿಗೆ. ಎಕ್ಸೇಲ್, ಇದು ಪಾದಹಸ್ತಾಸನ, ಉತ್ತಾನಾಸನ ಅಲ್ಲ, ಇದಕ್ಕೆ ಹೆಸರು ಪಾದಹಸ್ತಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ರಿಲ್ಯಾಕ್ಸ್. ಇನ್ನು ಉದ್ದಿತ ಪಾರ್ಶ್ವಕೋಣಾಸನ ನೋಡೋಣ. ಈ ಮಹಿಳೆಯರಿಗೆ ಸೊಂಟದ ಭಾಗ, ಹಿಪ್ಪಿನ ಭಾಗದ ಸಮಸ್ಯೆಗಳ ನಿಯಂತ್ರಣಕ್ಕೆ ಉದ್ದಿತ ಪಾರ್ಶ್ವಕೋಣಾಸನ. ಫ್ಯಾಟ್ ಬನ್ನಿ, 3 ರಿಂದ 3.5 ಅಡಿಯಷ್ಟು ಕಾಲು ದೂರ, ಕೈ ನೇರವಾಗಿರಲಿ, ಬಲಕಾಲು 90 ಡಿಗ್ರಿ, ಎಡಕಾಲು ಹೀಗೆ ಅಡ್ಡ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ. ಪ್ರತಿಯೊಂದು ಶಿಸ್ತು. ಅದರಲ್ಲಿ ಕಾಲು ಎಲ್ ಆಕಾರದಲ್ಲಿದೆ ನೋಡಿ, ಕೈ ಹೀಗೆ, ಕೈಯಿಂದ ಬಗ್ಬೇಕು, ತೋಳುಗಳು ಕಿವಿ ನೋಡಿ, ದಿಷ್ಟಿ ನೇರ. ಅಲ್ಲಿ 2 ವಿಧ ಹೇಳ್ತೇವೆ, ಒಂದು ದಿಷ್ಟಿ ನೇರ ಮಾಡಿ, ಇನ್ನೊಂದು ದಿಷ್ಟಿ ಮೇಲೆ ನೋಡಿ. ಹಾಗೆ 2 ವಿಧ ಸಹ ಮಾಡ್ಬೋದು ನೋಡಿ. ಅಲ್ಲಿ ಇಲ್ಲಿ ಕೈ ಮತ್ತೆ ಕಾಲು ಆಲ್ಮೋಸ್ಟ್ ಒಂದೇ ರೇಖೆಯಲ್ಲಿ ಬರ್ಬೇಕು. ಇನ್ನು ಸ್ವಲ್ಪ ಜಗ್ಲಿ ಕಾಲು ಹಾಗೆ. ಇಲ್ಲಿ ಸ್ವಲ್ಪ ಇದು ಹಿಪ್ಪಿನ ಭಾಗಕ್ಕೆ ಒಳ್ಳೇದು, ಸೊಂಟದ ಭಾಗ ತುಂಬಾ ಒಳ್ಳೇದು. ಇನ್ಹೇಲ್ ಕಂಬ. ಹಾಗೆ ಅದನ್ನು 2 ಬದಿಯಲ್ಲಿ ಮಾಡ್ಬೇಕಾಗ್ತದೆ. ಈಗ ನಾವು ಒಂದು ಬದಿಯಲ್ಲಿ ಮಾತ್ರ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಇನ್ನೊಂದು ಮಹಿಳೆಯರ ಆರೋಗ್ಯ ಪಾಲನೆಗೆ ಪ್ರಸಾರಿತ ಪಾದೋತ್ಸಾಸನ. ಕಾಲನ್ನು ವಿಸ್ತರಿಸಿ ಇನ್ಹೇಲ್, ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬರಬೇಕು. ಇದು ಶೀರ್ಷಾಸನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೊನೆ ಪಕ್ಷ ಅದರ ಪ್ರಯೋಜನ ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಅಚೇತನ. ಇದು ಕಲಿಯುವಾಗ ಒಮ್ಮೆ ಮಾಡುದು ಬೇಡ, ಅರ್ಧ ಮಾಡಿ ಮಾಡ್ಬೋದು. ಬಟ್ ಮೆಥಡ್ ಬ್ರೀದಿಂಗ್ ಇಂಪಾರ್ಟೆಂಟ್. ನೋಡಿ ಶಿರಸ್ಸಿಗೆ ರಕ್ತ ಸೊಂಟಕ್ಕೆ 2 ಕಾಲುಗಳ ತಲೆಯನ್ನ ನೆಲಕ್ಕೆ ಮುಟ್ಟಿಸ್ಬೇಕು. ಹೌದು, ತಲೆಯಲ್ಲಿ ಬೆನ್ನು ನೇರಾಗಿರ್ಬೇಕು. 2 ಕಾಲುಗಳ ಮಧ್ಯೆ 2 ಕೈ ಸಮಾನಾಂತರ, ಕಣ್ಣು ಮುಚ್ಚಬೇಕು, ಸಹಜ ಉಸಿರಾಟ. ಆದ್ರೂ ತೀರಾ ಸೊಂಟ ನೋವು, ಹೈ BP, ಹೃದಯ ಸಂಬಂಧಿ ಇದ್ದವರು ಬೇಡ. ಇನ್ಹೇಲ್ ಅಂದ್ರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಈ ರೀತಿ ಮೇಲೆ ಬರಬೇಕು, ರಿಲ್ಯಾಕ್ಸ್. ಇನ್ನೀಗ ನಾವು ಕೊನೆಯ ಘಟ್ಟದ್ದು ನೋಡೋಣ. ಅದಕ್ಕಿಂತ ಮುಂಚೆ ಅರ್ಧ ಚಕ್ರಾಸನ ನಿಂತುಕೊಂಡು. ಯಾಕಂದ್ರೆ ಹೆಚ್ಚಾಗಿ ಏನಾಗಿದೆ, ಈಗ ಮಹಿಳೆಯರು ಹಿಂದೆ ಬಗ್ಗುವ ಕೆಲಸ ಇಲ್ಲ, ಮುಂದೆ ಕೆಲವರಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಗೂನು ಬೆನ್ನು ಬರಬಾರ್ದು. ವಯಸ್ಸಾಗ್ತಾ ಗೂನು ಬೆನ್ನು ಬಂದ್ರೆ ಕಷ್ಟ ಕಾಲುಗಳಲ್ಲಿ ಅಂತ. ಇನ್ಹೇಲ್ ನೋಡಿ, ಅರ್ಧ ಚಕ್ರಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೀವು ಬಹುಶಃ ನೋಡಿ, ಈ ಬಾಗಿ ಕೋಲನ್ನು ಹಿಡ್ಕೊಂಡು ಮುಂದೆ ಬಗ್ಗುವಾಗ ಬೆನ್ನು ಬೆಂಡಾಗಿ ಗೂನು ಬೆನ್ನು ಬರಬಾರ್ದು. ಹಿಂದೆ ಬಗ್ಬಿಟ್ರೆ ಇದು ಸರಿಯಾಗಿ. ಬಲಹೀನ ಬೆನ್ನು ಬಲಿಷ್ಠ ಆಗ್ಲಿಕ್ಕೆ ಮಹಿಳೆ, ಯಾಕಂದ್ರೆ ಪಾಪ ಎಲ್ಲ ಹೆಚ್ಚಿನ ಮಹಿಳೆಯರು ಬಗ್ಗಿಕೊಂಡೇ ತುಂಬಾ ಬಗ್ಗದಿದ್ರು, ಈ ಬಗ್ಗಿ ಪಾತ್ರ ತೊಳೆಯೋದು, ಬಗ್ಗಿ ಕೆಲಸ ಮಾಡೋದು. ಬೆನ್ನು ಹಿಂದಕ್ಕೆ ಬಗ್ಗಿದಾಗ ಬೆನ್ನು ಬಲಗೊಳ್ಳುತ್ತದೆ. ಹೌದು, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚು, ಅಸ್ತಮ ನಿಯಂತ್ರಣ, ಥೈರಾಯ್ಡ್ ಗಂಟೆ ಆರೋಗ್ಯ. ಎಸ್, ರಿಲ್ಯಾಕ್ಸ್. ಕೊನೆಯ ಘಟ್ಟಕ್ಕೆ ಬರೋಣ. ಇನ್ನು ನಿಂತುಕೊಂಡು ಕುಳಿತುಕೊಂಡು ಇನ್ನು ಮಲಗಿಕೊಂಡು. ಎಲ್ಲರೂ ಕೇಳ್ತಾರೆ ಫ್ಯಾಟ್ ಬರ್ನ್ ಆಗ್ತಾ ಇಲ್ಲ. ಊರ್ಧ್ವ ಪ್ರಸಾರಿತ ಪಾದಾಸನ. ಇದು ಇರುವುದೇ ಹೊಟ್ಟೆ ಬೊಜ್ಜು ಕರಗಿರುತ್ತೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಕಾಲುಗಳನ್ನು, ಇದು ಸೊಂಟ ನೋವು ತುಂಬಾ ಇದ್ದವರು ಮಾಡಬಾರ್ದು. ಇದು ತುಂಬಾ ಒಳ್ಳೆಯದು ನನ್ನ ಪ್ರಕಾರ. ಕಾಲು ಸ್ವಲ್ಪ ಹಿಂದೆ ನೋಡಿ, ಎಲ್ ಶೇಪ್. ಇಲ್ಲಿ ಬೇರೆ ಬೇರೆ ಪ್ರಕಾರ ಇದೆ, 30 ಡಿಗ್ರಿ, 60 ಡಿಗ್ರಿ. ಈಗ ಅವರು 90 ಡಿಗ್ರಿ. ಇಲ್ಲಿ ಕಣ್ಣು ಮುಚ್ಚಬೇಕು. ಇದು ಗ್ಯಾಸ್ಟ್ರಿಕ್ ಮತ್ತೆ ಹೊಟ್ಟೆಯ ತುಂಬಾ ಮಂದಿ ಹೇಳ್ತಾರೆ. ಈಗ ಇತ್ತೀಚೆಗೆ ತರಬೇತಿ ಕೊಡುವಾಗ ಹೇಳ್ತಾರೆ, ನಮಗೆ ಹರ್ನಿಯಾ ಇದೆ, ಪ್ರಾಸ್ಟೇಟ್ ಇದೆ. ಯಾವಾಗ ಅಬ್ಡಮಿನಲ್ ಮಸಲ್ಸ್ ವೀಕ್ ಆಯ್ತು, ಅವರಿಗೆ ಪಕ್ಕ ಬರೋದು ಹರ್ನಿಯಾ. ಆ ಹರ್ನಿಯಾ ಸಮಸ್ಯೆ ದೂರೀಕರಿಸಲಿಕ್ಕೆ ಇದು ಬಹಳ ಒಳ್ಳೆ. ಅಬ್ಡಮಿನಲ್ ಸ್ಟ್ರಾಂಗ್ ಆಗ್ತದೆ, ಹೊಟ್ಟೆ ಬೊಜ್ಜು ಕರಗ್ತದೆ. ಎಕ್ಸೇಲ್, ಉಸಿರನ್ನು ಬಿಡುತ್ತಾ ಇಳಿಸ್ಬೇಕು. ಹಾಗೆ ಇದು 2 ಬಾರಿ 3 ಬಾರಿ ಅಲ್ಲ, ಇದೆಲ್ಲ ಪ್ರತಿಯೊಂದು ಶಿಸ್ತು. ಇನ್ನು ಸಂಪೂರ್ಣ ಪಾನಮುಕ್ತಾಸನ. ಹಾಗೆ ಮಹಿಳೆಯರಿಗೆ ಕಾಡುವಂತಹ ಗ್ಯಾಸ್ಟ್ರಿಕ್ ಆಹಾರದಲ್ಲಿ ವ್ಯತ್ಯಾಸ ಆಗಿ ಆ ಹೊಟ್ಟೆಯ ಗ್ಯಾಸ್ಟ್ರಿಕ್ ಮತ್ತೆ ಡಯಾಬಿಟಿಕ್ ಆರಂಭ. 2 ಕೈಗಳ ಸಹಾಯದಿಂದ 2 ಕಾಲನ್ನು ಮಡಿಸಿ ಇನ್ಹೇಲ್, ಚಿಂಟು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ನೋಡಿ. ಅವರು ಕ್ಲೋಸ್ ಅಪ್ ತೋರಿಸ್ತಾ ಇದ್ದಾರೆ. ಇದು ಒನ್ ಆಫ್ ದ ಬೆಸ್ಟ್ ಪೋಸ್ಚರ್ ಫಾರ್
ಕಂಟ್ರೋಲ್ ಆಫ್ ಗ್ಯಾಸ್ಟ್ರಿಕ್ ಅಂದ್ರೆ ಬಹಳ ಹೊಟ್ಟೆಯ ಗ್ಯಾಸ್ಟ್ರಿಕ್ ಸಮಸ್ಯೆಯ ನಿಯಂತ್ರಣಕ್ಕೆ ಪರಿಪೂರ್ಣ ಇದು. ಆದರೆ ಇದು ಹೆಚ್ಚಿನ ರಕ್ತದ ಒತ್ತಡ ಇದ್ದು ನಾವು ಹೆಚ್ಚು ಮಾಡೋದು ಬೇಡ, ಮಾಡಿ ರಿಲ್ಯಾಕ್ಸ್ ಮಾಡಿ ಪ್ರೆಷರ್ ಆಗ್ತದೆ, ಉಸಿರನ್ನು ಬಿಡುತ್ತಾ ರಿಲ್ಯಾಕ್ಸ್. ಹಾಗೆ ಕೆಲವರು ಹೇಳ್ತಾರೆ ಸೊಂಟ ನೋವು. ಮಹಿಳೆಯರಿಗೆ ಕೆಲವೊಮ್ಮೆ ಈ ತುಂಬಾ ಕೆಲಸದ ತಪ್ಪಾದ ಜೀವನ ಶೈಲಿ, ತುಂಬಾ ಹೊತ್ತು ಅಡಿಗೆ ಕೋಣೆಯಲ್ಲಿ ನಿಂತುಕೊಂಡು ಯಾರು ಬಗ್ಗುದಿಲ್ಲ, ನಿಂತುಕೊಂಡೇ ಕೆಲಸ ಮಾಡುದು, ಲಾಂಗ್ ಜರ್ನಿ ಕಾಡುವಂತ ಸೊಂಟ ನೋವಿಗೆ ಸೇತು ಬಂದು ಬ್ರಿಡ್ಜ್ ಪೋಸ್ಟರ್ ಮಹಿಳೆಯರು ನನ್ನ ಪ್ರಕಾರ ಮಾಡಿ. ಅಲ್ಲದೆ ಫರ್ಟಿಲಿಟಿ ಇಶ್ಯೂಸ್, ಈ ನಪುಂಸಕತೆ ಹೇಳ್ತೀವಲ್ಲ ಅದರ ಸಮಸ್ಯೆ ನಿಯಂತ್ರಣ. ಇನ್ಹೇಲ್ 2 ಕೈಗಳ ಸಹಾಯದಿಂದ ಹಿಂಗಾಲನ್ನು ಈ ರೀತಿ ಕೈಯಲ್ಲಿ ಹಿಡ್ಕೊಳ್ಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ, ಆಮೇಲೆ ಗಲ್ಲ ಕಾಲರ್ ಬೋನಿಗೆ ಟಚ್ ಆಗಿ ಈ ಸ್ಥಿತಿಯಲ್ಲಿ ಸಹಜ. ಇದು ಸೊಂಟ ನೋವು ನಿಯಂತ್ರಣಕ್ಕೆ ಬಹಳ ಸಹಕಾರಿ. ಸೇತು ಬಂದ ಸರ್ವಾಂಗಾಸನ, ವಿಶ್ರಾಂತಿ. ಇನ್ನು ಕೊನೆಯ ಆಸನ ನೋಡೋಣ, ಧನುರಾಸನ. ಒನ್ ಆಫ್ ದ ಬೆಸ್ಟ್ ಪೋಸ್ಚರ್ ಫಾರ್ ಧನುರಾಸನ. ಈ ಹೊಟ್ಟೆಯ ಬೊಜ್ಜು ಕರೀಲಿಕ್ಕೆ, ಎದೆ, ಹೃದಯ, ಶ್ವಾಸಕೋಶ. ಧನುರಾಸನ ಮಾಡೋದಕ್ಕೆ ಮಕರಾಸನ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು. ನೋಡಿ, ಇದು ವಿಶ್ರಾಂತಿಯ ವಿಧಾನ. ನಿದ್ದೆ ಬರ್ತಾ ಇಲ್ಲ, ಈ ರೀತಿ ಕೌಚಿ ಮಲಗಿದೆ, ಬೆನ್ನಿಗೆ ರೆಸ್ಟ್, ಸೊಂಟಕ್ಕೆ ರೆಸ್ಟ್, ವಿಶ್ರಾಂತಿ. ಆಮೇಲೆ ಧನುರಾಸನ. ಈ ತುಂಬಾ ಮಂದಿ ಕೇಳ್ತಾರೆ ಫ್ಯಾಟ್ ಬರ್ನ್ ಆಗ್ಲಿಕ್ಕೆ ಯಾವ್ದು ಮಾಡು. ಫ್ಯಾಟ್ ಬರ್ನ್ ಆಗಿದ್ರು ಆರೋಗ್ಯ ಬೇಕಲ್ಲ ಹೊಟ್ಟೆಯಲ್ಲಿ, ಸೊಂಟಕ್ಕೆ. ರೋಗ ಇರುವುದಕ್ಕೆ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವುದು ಮತ್ತೆ ಆರೋಗ್ಯ ವೃದ್ಧಿ. ನೋಡಿ, ಧನುರಾಸನ 2 ಕೈಗಳ ಸಹಾಯದಿಂದ ನೋಡಿ ಪ್ರತಿಯೊಂದು ಶಿಸ್ತು ಬದ್ಧ ಚಂದ ಮಾಡಿ ತರಬೇಕು. ಆಮೇಲೆ ಕೈಗಳಿಂದ ಕಾಲನ್ನು ಬಿಲ್ಲಿಗೆ ಬಳ್ಳಿ ಕಟ್ತೀನಿ, ಇನ್ನೆಲ್ಲೆಡೆ ಎಕ್ಸೇಲ್, ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ. ಇದು ಹೊಟ್ಟೆಯ ಆಧಾರದಲ್ಲಿ ಮಾಡುದು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಾವು ಇದನ್ನು ಇನ್ನು ಮುಂದುವರಿದ ಹಂತ ತೋರಿಸಬೇಡ, ಫ್ಯಾಟ್ ಬನ್ನಿಗೆ ರೊಟೇಟ್ ಆಗ್ಬೇಕು. ಸ್ವಲ್ಪ ಬನ್ನಿ ತೋರಿಸ ನೋಡಿ, ಹೀಗೆ ರೊಟೇಟ್ ಆದ್ರೆ ಫ್ಯಾಟ್ ಒಳ್ಳೇದು, ಆ ಕಡೆ ಈ ಕಡೆ ಫ್ಯಾಟ್. ಇದೆಲ್ಲ ಸಮ್ಮುಖದಲ್ಲಿ ಕಲಿಬೇಕು ಇಲ್ಲ. ಇಷ್ಟು ಹೇಳುತ್ತಾ ತುಂಬಾ ಧನ್ಯವಾದಗಳು. ಸುಮಾ ಅವರು ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ. ನೀವು ಕೂಡ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಿ. ಕೊನೆಗೆ ಶವಾಸನದಲ್ಲಿ ಮುಗಿಸ್ತಾ ಇದ್ದೀರಿ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.